ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ. ಸೊ ವೆಲ್ಕಮ್ ಇವತ್ತಿನ ಕಾಲಿ ವರ್ಲ್ಸ್ 26 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಗೌಡ. ತುಂಬ ರೇರ್ ನಾನು ಈ ಥರ ಹೆಸರು ಹೇಳ್ಬಿಟ್ಟು ಶುರು ಮಾಡೋದು. ಇವತ್ತು ಕೂಡ ಡೈಲಿ ವ್ಲಾಗೇ ಆಗಿರುತ್ತೆ. ಟೈಮ್ ಒಂದು 7:30 ಆಗ್ತದೆ. ಮಲ್ಗೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಎದ್ದೊಳೋದು ಕೂಡ ಸ್ವಲ್ಪ ಡಿಲೇ ಆಗಿದೆ. ಸದ್ಯಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇನ್ ಬಿಟ್ವೀನಲ್ಲಿ ಬೇರೆ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ರೂಮಿಗೆ ಬಂದೆ. ಫಸ್ಟ್ ನನಗೆ ಹೇರ್ ಸೆರಮ್ ಹಾಕ್ಕೋಬೇಕು, ನೈಟ್ ಹಾಕ್ಕೊಳ್ಳೋದು ಮರ್ತೋದೆ. ಸೊ ಹಾಗಾಗಿ ಇವಾಗ ಹೇರ್ ಸೆರಮ್ ಹಾಕ್ಕೊಳ್ಳೋಣ. ಇದನ್ನ ಎಂಡ್ಸ್ಗೆಲ್ಲ ಅಪ್ಲೈ ಮಾಡಬೇಡಿ, ಓನ್ಲಿ ಸ್ಕ್ಯಾಪ್. ಇಲ್ಲಿವರೆಗೂ ಕೂಲ್ ಎತ್ತ ತರ ಮೇಲಕ್ಕೆ ಹಾಕ್ಬಿಡ್ತೇನೆ. That's it. ಸೊ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬಂದು ಫಸ್ಟ್ ಬಾಯ್ಲ್ ಹಾಕೊಂಡು ಸಾಸಿವೆ ಆ್ಯಂಡ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ. ಬೆಳ್ಳುಳ್ಳಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಚೆನ್ನಾಗಿ ಫ್ರೈ. ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಗೊಜ್ಜು ಗ್ಯಾಸು ತುಂಬ ಗಲೀಜಾಗಿದೆ. ನೆನ್ನೆನೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಸಾಯಂಕಾಲ ಬಂದಾಗೂ ಆಗಲಿಲ್ಲ. ಇವತ್ತು ಬಂದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಉಪ್ಪು ಹಾಕೋತೀನಿ. ಸೊ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಅರಿಶಿನ ಎಲ್ಲನೂ ಒಟ್ಟೊಟ್ಟಿಗೆ ಹಾಕೊಂಡ್ಬಿಡ್ತೀನಿ. ದೆನ್ ಖಾರದ ಪುಡಿ ಜಾಸ್ತಿ ಬೇಡ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಹಾಕಬೇಕು. ನೀವು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕೊಳ್ಳಿ. ಸೊ ಟೊಮೆಟೊ ಗೊಜ್ಜು ಇಸ್ ರೆಡಿ. ಸೊ ಇಷ್ಟೇ, ವೆರಿ ಸಿಂಪಲ್, ಬೇಗ ಆಗ್ಬಿಡುತ್ತೆ. ಅಯ್ಯೋ, ಕಡಲೆಬೇಳೆ ಹಾಕೋದೇ ಮರ್ತೋದೆ, ಶಿಟ್. ಸೊ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಬೇಕು. ಅದಕ್ಕೆ ಅಂತ ಹೇಳಿಬಿಟ್ಟು ಕಿಚನ್ ಕ್ಲೀನರ್ನ ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷ ಬಿಟ್ಬಿಡ್ತೀನಿ, ಬಿಕಾಸ್ ನಂಗೆ ಚಿಕ್ಕದ ಕೆಲಸ ಇದೆ, ಅದು ಮುಗಿಸ್ಕೊಳ್ಳೋಣ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು. ಸೊ ಅಷ್ಟರಲ್ಲಿ ಇದೆಲ್ಲ ಫುಲ್ಲು ಗಲೀಜೆಲ್ಲ ಬರುತ್ತೆ. ನೀಟಾಗಿ ಸ್ವೈಪ್ ಮಾಡಿಕೊಂಡ್ರೆ ಮುಗ್ದೋಯ್ತು ಕೆಲಸ. ಇದು ಲಿಂಕ್ ಆಲ್ರೆಡಿ ನಾನು ಕೊಟ್ಟಿದ್ದೆ, ಮತ್ತೆ ಬೇಕಿದ್ರೆ ಹೇಳಿ ಲಿಂಕನ್ನು ಹಾಕ್ತೀನಿ, ತಗೊಳ್ಳಿ. ತುಂಬ ಈಸಿ ಆಗುತ್ತೆ ನಿಮ್ಮ ಕೆಲಸ. ಗೋಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ಬೋದು. ಆ್ಯಂಡ್ ಈ ಲೈನು ಕೂಡ ತುಂಬ ಇದಾಗಿದೆ. ಸೊ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ ಬೇಗ. ಒಂದು ಹೆಲ್ದಿ ರೆಸಿಪಿ ಹೇಳ್ಕೊಡ್ತೀನಿ ನೋಡಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ, ಬಟ್ ಆದರೂ ಕೂಡ ಹೆಲ್ತು, ಸ್ಕಿನ್ನು ಅಥವಾ ಬಾಡಿ ಎಲ್ಲದಕ್ಕೂ ಹೈಲಿ ಬೆನಿಫಿಟೆಡ್ ಇರೋಂಥ ಇದು ಏನಂತಾರೆ, ಕಲ್ಲಂಗಡಿ ಬೀಜಗಳು, ಫ್ಲ್ಯಾಕ್ಸ್ ಸೀಡ್ಸು, ವೈಟ್ ಎಳ್ಳು, ಹಾಗೆ ಕುಂಬಳಕಾಯಿ ಬೀಜ ಮತ್ತು ಕ್ಯಾರೆಟ್ನ ನೀವು ಸ್ವಲ್ಪ ಆಯಿಲ್ ಹಾಕೊಂಡು ಅಥವಾ ನೀರು ಹಾಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಬಟ್ ಇವಾಗ ನಂಗೆ ಸ್ವಲ್ಪ ಟೈಮ್ ಕಡಿಮೆ ಇದೆ, ಹಾಗಾಗಿ ಬಾಯ್ಲ್ ಮಾಡಿಲ್ಲ, ಡೈರೆಕ್ಟಾಗಿ ತುರಿದ್ಬಿಟ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇಷ್ಟನ್ನು ಮಿಕ್ಸ್ ಮಾಡಿ, ಈಟ್ ಯುವರ್ ಸ್ಕಿನ್ ಕೇರ್ ಅಂತಾರಲ್ಲ, ಸೊ ದಿಸ್ ಈಸ್ ರಿಯಲಿ ಬೆಟರ್. ಸೊ ಟ್ರೈ ಮಾಡಿ ಈ ಥರದ್ದೊಂದು ಮಿಕ್ಸ್ ಮಾಡಿಕೊಂಡು ಆಸ್ ಅ ಬ್ರೇಕ್ಫಾಸ್ಟ್ಗೆ ಹಾಕ್ಕೊಳ್ಳಿ. ಇದ್ರ ಜೊತೆ ನಿಮ್ಗೆ ಇನ್ನೂ ಏನಾದರೂ ಕರ್ಡು ಅಥವಾ ಕುಕುಂಬರು ನೀವು ಅದನ್ನು ಸಹ ಹಾಕೊಂಡು ತಿನ್ಬೋದು. ತುಂಬ ಬೆನಿಫಿಟ್ ಇದೆ. ನಾನು ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ತಿಂದಾದ್ಮೇಲೆ ಮತ್ತೆ ಯಾವುದೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಬಂತು, ಆಯ್ತಾ. ಅದರಲ್ಲೂ ಹೇಳ್ತಿದ್ರು ಈ 4 ಸೀಡ್ಸ್ ಏನಿದೆಯಲ್ಲ, ದಿಸ್ ಇಸ್ ರಿಯಲಿ ತುಂಬ ನೆಸೆಸಿಟಿ ಇರುವಂಥದ್ದು ನಮ್ಮ ಬಾಡಿಗೆ. ಸೊ ಮಸ್ಟ್ ಟ್ರೈ. ಇಷ್ಟು ಬೀಜಗಳನ್ನ ಹಾಕೊಂಡು ಬ್ರೇಕ್ಫಾಸ್ಟ್ ಥರ ತಿನ್ನಿ. ತುಂಬ ಹೆಲ್ತ್ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದು 2 ದಿವಸ ಅಭ್ಯಾಸ ಆಗ್ಬೇಕು. ಅದಾದಮೇಲೆ ಆಸ್ ಯೂಶುವಲ್ ತಿನ್ನಕ್ಕೆ ಶುರು ಮಾಡ್ತೀವಿ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತು.
ಲೇಟಾಗೋಯ್ತು. ಸೊ ನಂಗೆ ಇವತ್ತು ಮಾರ್ನಿಂಗ್ ಹೆಲ್ತ್ ಚೆಕಪ್ಗೆ ಅಪಾಯಿಂಟ್ಮೆಂಟ್ ಇತ್ತು ಆಯಿತಾ. ಅವ್ರ ಮನೆಗೆ ಬಂದು ಹೆಲ್ತ್ ಎಲ್ಲ ಚೆಕ್ ಮಾಡ್ಬಿಟ್ಟು ಹೋಗ್ತಾರೆ. ಲೈಕ್ BP, ವೆಯ್ಟ್ ಎಷ್ಟಿದೆ, ಎಷ್ಟು ಆಲ್ಕೋಹಾಲ್ ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ, ಸ್ಮೋಕ್ ಮಾಡ್ತೀರಾ, ಹಾಗೆ ಹಿಂಗೆ ಅಂತೆಲ್ಲ ಕೇಳಿ ECG ಚೆಕಪ್ಪು, ಬ್ಲಡ್ ಎಲ್ಲ ತೊಗೊಂಡ್ರು ಗುರು. ಯಪ್ಪ ನನಗಂತೂ ಕೈ ಸ್ಟಿಲ್ ಸ್ವಲ್ಪ ಪೇನ್ ಅನ್ನಿಸ್ತದೆ ಆ್ಯಕ್ಚುಲಿ. ಒಂದು ಚಿಕ್ಕ ಬಾಟ್ಲಲ್ಲಿ ತೊಗೊಂಡು, ಮತ್ತು ಯೂರಿನ್ ಟೆಸ್ಟಿಗೆಲ್ಲ ತೊಗೊಂಡು ಹೋಗ್ತಾರಲ್ಲ, ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗಿ ಇವತ್ತೇನೋ ರಿಪೋರ್ಟ್ ಕಳಿಸಿದ್ದಾರೆ. ಸೊ ಚೆಕ್ ಮಾಡಬೇಕು. ಸ್ವಲ್ಪ ಡೌನ್ಲೋಡ್ ಸರಿಯಾಗಿ ಆಗ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ದೆನ್ ಟೈಮ್ ಆಗ್ತಿತ್ತು, ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ನನ್ನ ಸಿಂಪಲ್ ಮೇಕಪ್ ನಿಮ್ಗೆ ಗೊತ್ತಾಯಿದೆ. ಇನ್ನು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಐಬ್ರೋ ಫಿಲ್ಲಿಂಗ್ ಮಾಡ್ಕೋತೀನಿ. ಜುಮ್ಕಾಸ್ ಮೀಶೋಯಿಂದ ತರಿಸಿದ್ದೆ. ನನ್ನ ಡ್ರೆಸ್ಸಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಅದಾದಮೇಲೆ ಲಿಪ್ ಬಾಮ್ ಹೊಸದಾಗಿ ತೊಗೊಂಡಿದ್ದೀನಿ. ಡಾಟ್ ಆ್ಯಂಡ್ ಕಿದು ತುಂಬಾ ಚೆನ್ನಾಗಿದೆ, ಗ್ಲಿಟ್ಟರ್ ಇರೋವಂಥದ್ದು. ಗ್ಲಿಟ್ಟರ್ ಇಲ್ಲ, ಬಟ್ ತುಂಬ ಶೈನಿಯಾಗಿ ಕಾಣಿಸುತ್ತೆ ನಮ್ಮ ಲಿಪ್ಸ್ ಅಪ್ಲೈ ಮಾಡ್ಕೊಂಡಾಗ. ಆ್ಯಂಡ್ ದೆನ್ ಅದಾದಮೇಲೆ ಸ್ವಿಸ್ ಬ್ಯೂಟಿದು ಲಿಪ್ ಲೈನರ್ನ ಅಪ್ಲೈ ಮಾಡಿಕೊಂಡೆ ಫಸ್ಟ್. ಅದಾದಮೇಲೆ ಜುಡಿಯೋ ಲಿಪ್ಸ್ಟಿಕ್ ಏನೋ ಹಾಕ್ಕೊಂಡೆ ಅನಿಸುತ್ತೆ. ಸೊ ಅದಾದಮೇಲೆ ನಾನು ಏನೆಲ್ಲ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಮೈ ಲುಕ್. ಇವತ್ತು ನವರಾತ್ರಿ ಲಾಸ್ಟ್ ಪಿಂಕ್ ಕಲರ್ ಅಂತ ಹೇಳಿ ಪಿಂಕ್ ಕಲರ್ನ ಹಾಕ್ಕೊಂಡೆ. ಆ್ಯಂಡ್ ಬೆಳಗ್ಗೆ ಬೆಡ್ಶೀಟ್ ಎಲ್ಲ ಜೋಡಿಸಿಡೋದು ಮರ್ತೋಗಿದ್ದೆ. ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಬೆಡ್ಶೀಟ್ನೆಲ್ಲ ನೀಟಾಗಿ ಮಡ್ಚಿಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಕಡಿಮೆನೇ ಇತ್ತು. ಬಿಸಿಲಿದ್ರೆ ಆಚೆ ಒಣಾಕೋಣ ಅಂತ ಅನ್ಕೋತಾ ಇದ್ದೆ. ಸೊ ಬಿಸಿಲು ಸ್ವಲ್ಪ ಲೈಟಾಗಿತ್ತು, ಅಷ್ಟೊಂದು ಇರಲಿಲ್ಲ. ಸೊ ಅದಾದಮೇಲೆ ನಂಗೆ ರಿಯಲೈಸ್ ಆಯಿತು ನಾನು ಬೆಡ್ಶೀಟ್ ಜೋಡಿಸಿಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಎಲ್ಲನೂ ನೀಟಾಗಿ ಜೋಡಿಸಿ ಎತ್ತಿಕ್ಬಿಟ್ಟು ನಾನು ಕೂಡ ಆಫೀಸ್ ಕಡೆಗೆ ಹೊರಟಿದ್ದಾಯಿತು. ಸೊ ಇವತ್ತು ನಮ್ಮ ಆಫೀಸಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ನಮ್ದು ಇಷ್ಟು ಅಂತ ಬಜೆಟ್ ಬಂದಿರುತ್ತೆ. ಅಷ್ಟರಲ್ಲೇ ಎಲ್ಲನೂ ಹೂವು, ಹಣ್ಣು, ಕಾಯಿ, ಪ್ರಸಾದ ಅಥವಾ ಸ್ವೀಟ್ಸ್ ಎಲ್ಲನೂ ತೊಗೊಂಬಂದು ಅಷ್ಟರಲ್ಲೇ ಮಾಡಬೇಕು. ನಾನು ಇವತ್ತು ಯಾರೂ ಅಷ್ಟೊಂದು ಇರಲಿಲ್ಲ. ನನ್ನ ಕೊಲಿಗ್ ಬೈಕ್ ತೊಗೊಂಡೋಗ್ಬಿಟ್ಟು ಏನು ಬಜೆಟ್ ಕೊಟ್ಟಿರ್ತಾರೆ ಅದರಲ್ಲಿ ಹೋಗ್ಬಿಟ್ಟು ಎಲ್ಲನೂ ತೊಗೊಂಡು ಬಂದೆ. ತುಂಬ ಹತ್ತಿರದಲ್ಲೇ ಇದೆ ನಮಗೆ ಮಾರ್ಕೆಟ್ ಎಲ್ಲನೂ ಅಫೋರ್ಡಬಲಲ್ಲೇ ಸಿಗುತ್ತೆ. ಹೋಗಿ ಎಲ್ಲ ತೊಗೊಂಬಂದೆ. ಅಷ್ಟರಲ್ಲಿ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು 5 o'clock ಎಲ್ಲರೂ ಬಂದರು. ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿಬಿಟ್ಟು ಪ್ರಸಾದ ಎಲ್ಲ ಹಂಚ್ಬಿಟ್ಟು ಅಲ್ಲಿಂದ ವಾಪಸ್ ಬಂದಿದ್ದಾಯಿತು. ಬಸ್ಸಲ್ಲಿ ಲೌಡ್ ಸ್ಪೀಕರ್ ಹಾಕೋಬಾರ್ದು ಅನ್ನೋದೇನೋ ರೂಲ್ಸ್ ಬಂದಿದೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಬಟ್ ಒಂದು 2-3 ಸಲ ಬಸ್ಸಲ್ಲಿ ಡ್ರೈವರ್ ಬೈತಿದ್ದು ಕೇಳಿಸ್ಕೊಂಡಿದ್ದೀನಿ ಆಯಿತಾ. ಇವತ್ತು ಈ ಪೋಸ್ಟರ್ ಅಂಟಿಸಿದ್ದು ನೋಡ್ಬಿಟ್ಟು ನಂಗೆ ಅವಾಗ ಗೊತ್ತಾಯಿತು, ಇದು ರೂಲ್ಸ್ ಮಾಡಿದ್ದಾರೆ ಇತ್ತೀಚೆಗೆ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ ಏನಕ್ಕೆ ರೀಸನ್ ಅಂತ ಹೇಳಿ. ಮೇ ಬಿ ಅವ್ರಿಗೆ ಡ್ರೈವ್ ಮಾಡಬೇಕಾ ಡಿಸ್ಟರ್ಬ್ ಆಗುತ್ತಾ ಅಂತನೋ ಏನೋ ಗೊತ್ತಿಲ್ಲ. ದೆನ್ ಅದಾದಮೇಲೆ ಸಲೂನ್ಗೆ ಹೋದೆ. ನಾನು ಸ್ವಲ್ಪ ಐಬ್ರೋಸ್ ಅಪ್ಪರ್ ಲಿಫ್ಟ್ ಮಾಡಿಸ್ಬೇಕಿತ್ತು ಅಂತ. ಆಂಟಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ರು. ಹಬ್ಬದ ಟೈಮ್ ಅಲ್ವಾ, ಹಂಗೆ ಕ್ಲೀನಿಂಗ್ ಬೇರೆ ಇಟ್ಕೊಂಡಿದ್ರು. ಫುಲ್ ನೆಲೆಲ್ಲ ಜಾರೋ ಥರ ಇರ್ತಾಯಿತ್ತು. ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ಸ್ ಬರ್ತಾನೆ ಇದ್ರು ಅವ್ರಿಗಂತೂ. ಅದನ್ನೆಲ್ಲ ಬೇಗ ಮುಗಿಸ್ಕೊಂಡು ನಾನು ಕೂಡ ಮನೆ ಕಡೆಗೆ ಬಂದು ಬರೋ ದಾರಿಲಿ ನನ್ನೊಂದು ಇದಿತ್ತಪ್ಪ, 2 ವಾಚ್ ಕೂಡ ಇದಾಗ್ಬಿಟ್ಟಿತ್ತು. ಬೆಲ್ಟ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ಇನ್ನೊಂದು ಬಂದು ಶೆಲ್ಲು ಬೇರೆದು ಹಾಕಿಸ್ಬೇಕಾಗಿತ್ತು. ಅದೆರಡು ಸೇರಿ 330 rupees ಏನೋ ಚಾರ್ಜ್ ಮಾಡಿದ್ರು. ಆ್ಯಂಡ್ ಹಾಗೆ ನೋಡ್ಬೇಕಾದ್ರೆ ನನಗೆ ಇದೊಂದು ವಾಚ್ ತುಂಬ ಇಷ್ಟ ಆಯಿತು ಆಯಿತಾ. ಬಟ್ ಬೈ ಮಾಡಲಿಲ್ಲ. ಬಟ್ ತೊಗೋತೀನಿ ಇವಾಗ ಅನ್ನಿಸ್ತು ಬೇಡ ಬಿಡು. ಇವಾಗ ಆಲ್ರೆಡಿ 3 ವಾಚಸ್ ಇದೆ ನನ್ನ ಹತ್ರ. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ರಾಯಲ್ ಲಗ್ಸುರಿ ಏನಾರು ಅನ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ತುಂಬ ಇಷ್ಟ ಆಯಿತು. ತೊಗೊಳ್ತೀನಿ ಆದಷ್ಟು ಬೇಗ. ಸೊ ಊಟಕ್ಕೆ ಅಂತ ಬಂದ್ಬಿಟ್ಟು ಬೆಳಗ್ಗೆ ಟೊಮೆಟೊ ಗೊಜ್ಜು ಏನು ಮಾಡಿದ್ನಲ್ಲ, ಅದೇ ಸ್ವಲ್ಪ ಇನ್ನೂ ರೈಸ್ ಮಿಕ್ಕಿತ್ತು. ಅದನ್ನೇ ತಿನ್ಕೋತಾ ಇದ್ದೀನಿ. ಜೊತೆಗೆ ನನಗೆ ತುಂಬ ಮಟನ್ ಬೋಟಿ ತಿನ್ಬೇಕಂತ ತುಂಬ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ. ಫೈನಲ್ ಇವತ್ತು ಆರ್ಡ್ರ್ ಮಾಡಿದೆ. ನಾಟಿ ಮನೆ ಗೌಡ್ರು ಊಟ ಸಮಥಿಂಗ್ ಏನೋ ಇದೆ, ಮರ್ತೋಗಿದೆ. 190 rupeesಗೆ ಎಷ್ಟೊಂದು ಕೊಟ್ಟಿದ್ದಾರೆ ಗೊತ್ತು. ತುಂಬ ಬರ್ತಿದೆ, ಟೇಸ್ಟ್ ಸಕ್ಕತ್ತಾಗಿದೆ, ತುಂಬ ಸ್ಪೈಸಿ ಆಗಿದೆ. ಐ ಲವ್ ಇಟ್. ಇವತ್ತಿನ ಡಿನ್ನರ್ ಇದೆ. ಇದಾದ್ಮೇಲೆ ಒಂದು ಸೆಷನ್ ಇದೆ, ಅದನ್ನು ಮುಗಿಸ್ಬೇಕು. ಆ್ಯಂಡ್ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ, ತಿಂದ್ಬಿಟ್ಟು ಬೇಗ. ಓಕೆ ಗೈಸ್, ನೀವು ಬಿಗ್ ಬಾಸ್ ನೋಡ್ತಿದ್ರೆ ಏನು ನಡೀತಿದೆ ಗುರು? ಹಾಟ್ಸ್ಟಾರಲ್ಲಿ ಏನು ಪ್ರಾಬ್ಲಮ್? ನನ್ನ ಫೋನಲ್ಲಿ ಪ್ರಾಬ್ಲಮ್ ಅಥವಾ ಎಲ್ರಿಗೂ ಹಂಗೆ ಇದೆಯಾ ಅಂತ ಗೊತ್ತಾಗ್ತಿಲ್ಲ. ವಾಯ್ಸೇ ಬರ್ತಿಲ್ಲ, ಅನ್ನೋ ಥರ ಏನೋ ಸೌಂಡ್ ಬರ್ತಾನೆ ಇದೆ. ಫಸ್ಟೇ ಗ್ರ್ಯಾಂಡ್ ಓಪನಿಂಗ್ ನೋಡ್ಬೇಕಾದ್ರೂ ಹಾಗೆ ಪ್ರಾಬ್ಲಮ್ ಆಯಿತು, ಇವಾಗಲೂ ಹಾಗೆ ಪ್ರಾಬ್ಲಮ್. ಟಿ ವಿಲೂ ಹಾಗೆ ಬರ್ತಿದೆಯಾ ಅಂತ ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್ ಆಯಿತಾ. ನನಗಂತೂ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸೊ ನಾನಂತೂ ಎಷ್ಟೋ ಸಲ ನೋಡೋಣ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನೋಡ್ರೆ ಮತ್ತೆ ಏನೋ ಗಿಶ್ ಅಂತ ಏನೋ ಕರ್ಕಶವಾಗಿ ಸೌಂಡ್ ಬರ್ತಾನೆ ಇದೆ. ಸ್ಟಾಪ್ ಆಗ್ತಿದೆ, ವಾಯ್ಸ್ ಯಾರ್ದು ಬರ್ತಾ ಇಲ್ಲ. ಅದೊಂದು ಅನಿಸ್ತು ನನಗೆ. ಅದಾದಮೇಲೆ ನಾನು ಕೂಡ ಸ್ವಲ್ಪ ಬುಕ್ಕೆಲ್ಲ ಓದಿ 2-3 ದಿವಸ ಆಗಿತ್ತು.
ಹಾಗಾಗಿ ತಿಂದು ಸ್ವಲ್ಪ ಜೀರ್ಣ ಆಗಬೇಕಾಗಿತ್ತು, ಸೆಷನ್ ಕೂಡ ಮುಗ್ದಿತ್ತು ಅಂತ ಹೇಳ್ಬಿಟ್ಟು ಬುಕ್ಕೆಲ್ಲ ಹಾಗೆ ವಾಕ್ ಮಾಡ್ತಾ ಓದೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಸಾಕಷ್ಟು ವಿಚಾರಗಳು ಡೈಲಿ ತಿಳ್ಕೊಳ್ತಾ ಇರ್ತೀನಿ, ಒಂಥರ ತುಂಬ ಖುಷಿ ಆಗ್ತಿರುತ್ತೆ ನನಗೆ. ದೆನ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ನನಗೆ ಮೇಲ್ ಮಾಡಿ ಸೆಷನ್ ಜಾಯ್ನ್ ಆಗಬೇಕು ಅಂತಾರೆ, ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. 1 hour 30 minutes ಇರುತ್ತೆ, ಅದು ತಕ್ಕನಂಗೆ ಪ್ರೈಸ್ ಇರುತ್ತೆ. ಸೊ ಡಿಸ್ಕೌಂಟ್ ಬಗ್ಗೆ ತುಂಬ ಜನ ಕೇಳ್ತೀರಾ, ಆದಷ್ಟು ಬೇಗ ಯಾವ್ದಾದ್ರು ಒಂದು ಡಿಸ್ಕೌಂಟ್ ನಾನು ತೊಗೊಂಬರ್ತೀನಿ. ಸೊ ಪ್ಲೀಸ್ ವೆಯ್ಟ್ ಆ್ಯಂಡ್ ಪ್ಲೀಸ್ ಪ್ರಾಕ್ಟೀಸ್. ನೀವೇನು ಕಲ್ತಿರ್ತೀರೋ ದಯವಿಟ್ಟು ಎಲ್ಲೂ ಸ್ಟಾಪ್ ಮಾಡಬೇಡಿ. ನೀವು ಸ್ಟಾಪ್ ಮಾಡಿದ್ರೆ ಅಂತ ಮತ್ತೆ ಗಾನ್ ಕೇಸ್ ಅದಷ್ಟೇ. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕು ಅಂದರೆ, ಸೊ ನೀವು ಒಂದು ದಿವಸ ಗ್ರ್ಯಾಟಿಟ್ಯೂಡ್ ಬರೆಯೋದು ಮಿಸ್ ಮಾಡಿದ್ರಿ ಅಂದರೆ, ಐ ಮೀನ್ ಒಂದು 2-3 days 5 days ಬಿಟ್ಟರೆ ಅಂದರೆ ಮತ್ತೆ ನೀವು ಫಸ್ಟಿಂದ ಶುರು ಮಾಡಬೇಕು, ಮೈಂಡ್ಸೆಟ್ ರೆಡಿ ಮಾಡ್ಕೋಬೇಕು, ಹಾಗೆಲ್ಲ ಇರುತ್ತೆ. ಯಾವುದೇ ಥರ ಪ್ರಾಕ್ಟೀಸ್ನ ಯಾವತ್ತೂ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ, ಅದು ನಿಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ. 1 day ರೆಸ್ಟ್ ಮಾಡ್ತೀರಾ, ಇಂಟ್ರೆಸ್ಟ್ ಇಲ್ವ, ಇಟ್ಸ್ ಟೋಟಲಿ ಫೈನ್. ಅದನ್ನು ನಾವು 2-3 ದಿವಸ ಎಕ್ಸ್ಟೆಂಡ್ ಮಾಡಿದ್ವಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಡೋಂಟ್ ಡೂ ದಟ್, ಓಕೆ ಗೈಸ್. ನೀವೇನಾದರೂ ಕೇಕ್ಸು ಇದೆಲ್ಲ ಏನೋ ಚೆನ್ನಾಗಿ ಟೇಸ್ಟಿಯಾಗಿರೋ ತಿನ್ನಬೇಕು ಅನ್ಸಿದ್ರೆ ಟ್ರೈ ಫ್ರಮ್ ಸ್ಮೂರ್, ಓಕೆನಾ? ತುಂಬ ಚೆನ್ನಾಗಿರುತ್ತೆ ಕೇಕ್ಸು, ಕಪ್ ಕೇಕ್ಸು, ಸಾಕಷ್ಟು ವೆರೈಟೀಸ್ ಇದೆ ಆಯಿತಾ. ಈ ಸಲ 6 pieces ಆರ್ಡರ್ ಮಾಡಿದ್ದೀನಿ. ಐ ಥಾಟ್ ವೆರೈಟಿ ಆಫ್ ಫ್ಲೇವರ್ಸ್ ಬರುತ್ತೆ ಅಂತ, ಬಟ್ ಓನ್ಲಿ ಚಾಕ್ಲೇಟ್ ಬಂದ್ಬಿಟ್ಟಿದೆ. ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಅಂತೂ ಬಾಯಲ್ಲಿ ಇಟ್ಟರೆ ಕರ್ಕೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ this is amazing. ಸೊ ಇವತ್ತು ಮೋರ್ ದ್ಯಾನ್ ಟೆಕ್ನಿಕ್ ಅನ್ನೋದಕ್ಕಿಂತ ಒಂದು ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಕೆಲವೊಂದ್ಸಲ ನಮ್ಮ ಲೈಫಲ್ಲಿ ಕೆಲವೊಂದನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕೆಲವೊಂದನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ನಮ್ಮ ಕೈಲಿ ಏನು ಕಂಟ್ರೋಲ್ ಮಾಡೋಕ್ಕಾಗಲ್ವೋ ಅಂಥ ವ್ಯಕ್ತಿನ, ಅಂಥ ಸಿಚುಯೇಷನ್ನ ಜಸ್ಟ್ ಅಕ್ಸೆಪ್ಟ್, ಓಕೆನಾ? ನಮ್ಮ ಕೈಲಿ ಏನು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅದು ವ್ಯಕ್ತಿ ಆಗಿರ್ಬೋದು, ಸಿಚುಯೇಷನ್ ಆಗಿರ್ಬೋದು, ಚೇಂಜ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಲೈಫಲ್ಲಿ ಏನೇ ನಡೀತಿದ್ರು ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋದು ಒನ್ ಥಿಂಗ್, ಆ್ಯಂಡ್ ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕೆಟ್ಟದಾಗಿ ನಡೀತಿರೋ ಒಳ್ಳೇದಾಗದೆ ಇಟ್ಸ್ ಓಕೆ, ಅದಿರೋದಂಗೆ ಐ ವಿಲ್ ಫೇಸ್ ಇಟ್, ಇಟ್ಸ್ ಓಕೆ, ಅದು ಹಾಗೆ ಆಗುತ್ತೆ, ಇಟ್ಸ್ ಓಕೆ, ಐ ಕ್ಯಾನ್ ಚೇಂಜ್ ಇಟ್. ಈ ಥರ ಮನಸ್ಥಿತಿನ ಬೆಳೆಸ್ಕೊಳ್ಳಿ. ಇದು ನಿಮಗೆ ತುಂಬ ಕಾಮಾಗಿರೋಕ್ಕೆ ಹೆಲ್ಪ್ ಮಾಡುತ್ತಂದರೆ, ನೀವು ನಿಮ್ಮ ಸಿಚುಯೇಷನ್ ಅಕ್ಸೆಪ್ಟ್ ಮಾಡ್ಕೊಂಡಾಗ ಏನಾಗುತ್ತಂದರೆ ನಿಮ್ಮ ಲೈಫ್ನ ನೀವು ಹೆಲ್ಪ್ ಮಾಡ್ಕೊಳ್ಳಲ್ಲ. ಎಲ್ಲನೂ ಓಕೆ ಪರವಾಗಿಲ್ಲ, ನನ್ನ ಲೈಫಲ್ಲಿ ಹಾಗೆ ಇರೋದು, ಹಂಗೆ ಇರಲಿ, ನಡೀತಿದೆ, ನಡ್ಸ್ಕೊಂಡು ಹೋಗ್ತೀನಿ ಅಥವಾ ನಾನು ಚೇಂಜ್ ಮಾಡ್ತೀನಿ. ಈ ಥರ ಮೈಂಡ್ಸೆಟ್ನ ಬಿಲ್ಡ್ ಮಾಡುತ್ತೆ. ಇನ್ ಕೇಸ್ ನಾವೇನಾದರೂ ಅಯ್ಯೋ ನನ್ನ ಲೈಫಲ್ಲಿ ಹಿಂಗಾಗ್ತದೆ, ಏನು ಗುರು ಮಾಡಲಿ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂದಾಗ ಮೈಂಡ್ ಫಕ್ಕಪ್ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಅಕ್ಸೆಪ್ಟ್, ಅದು ಹೆಂಗೆ ಇದ್ರೂ ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾರಾದ್ರೂ ಅಷ್ಟೇ ಚೇಂಜ್ ಮಾಡೋಕ್ಕಾಗುತ್ತಾ, ಪ್ಲೀಸ್ ಹೋಗಿ ಮಾತಾಡಿ, ಇನ್ನೇನಾದ್ರು ಚೇಂಜಸ್ ನಿಮ್ಮ ಕೈಲಿ ಮಾಡೋಕ್ಕಾದ್ರೆ ತೊಗೊಂಬನ್ನಿ. ಇಫ್ ನಾಟ್, ಡೋಂಟ್ ಟ್ರೈ ಇಟ್, ಜಸ್ಟ್ ಅಕ್ಸೆಪ್ಟ್. ಓಕೆ, ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಡಿವೈನ್, ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಿದ್ದಕ್ಕೆ, ಸಪೋರ್ಟಿವ್ ಪಾಸಿಟಿವ್ ಪೀಪಲ್ಗೆ ರೀಚ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನಾನು ನನ್ನ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ಲಿ ವರ್ಲ್ಸ್ 26 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಗೌಡ. ಓಕೆ, ಬಾಯ್.